ಇರಾನ್ ಮೇಲಿನ ಯುದ್ಧಕ್ಕೆ ಕದನ ವಿರಾಮ ಘೋಷಿಸಿದ ಅಮೆರಿಕ. ಕೊಟ್ಟಿದ್ದ ಡೆಡ್ಲೈನ್ ಮುಗಿಯೋ 1 ಗಂಟೆ ಮೊದಲೇ 2 ವಾರಗಳ ಸೀಸ್ ಫೈರ್ ಘೋಷಣೆ. ಹಾರ್ಮುಜ್ ಜಲಸಂಧಿ ತೆರೆಯುವ ಬಗ್ಗೆ ಉಲ್ಲೇಖಿಸಿರುವ ಟ್ರಂಪ್. ಅಮೆರಿಕ ಘೋಷಿಸಿದ ಕದನ ವಿರಾಮಕ್ಕೆ ಇರಾನ್ ಕೂಡ ಒಪ್ಪಿಗೆ. ತನ್ನ ಸೇನೆಗೆ ಯುದ್ಧ ಕಾರ್ಯಾಚರಣೆ ನಿಲ್ಲಿಸುವಂತೆ ಮುಸ್ತಫಾ ಖಮೇನಿ ಸೂಚನೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರಕ್ಕೂ ಇರಾನ್ ಸಮ್ಮತಿ. ಇರಾನ್ ಹಾಕಿದ್ದ 10 ನಿಬಂಧನೆಗಳಿಗೆ ಒಪ್ಪಿರುವ ಅಮೆರಿಕ. ಮುಂದಿನ ಶಾಂತಿ ಮಾತುಕತೆಗೆ ಇದು ಬುನಾದಿ ಎಂದ ಟ್ರಂಪ್. ಶೀಘ್ರ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ನಡೆಯಲಿರುವ ಸಂಧಾನದ ಮಾತುಕತೆ. ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂತೆ ಕಚ್ಚಾ ತೈಲ ಬೆಲೆ ಕುಸಿತ. $100ಗಿಂತಲೂ ಕಡಿಮೆಯಾಗಿರುವ ಕಚ್ಚಾ ತೈಲ. ಬ್ರೆಂಟ್ನ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $94.43. ಹಾರ್ಮುಜ್ ಜಲಸಂಧಿ ತೆರೆದರೂ ಟೋಲ್ ಸಂಗ್ರಹಕ್ಕೆ ನಿರ್ಧಾರ. ಇರಾನ್ ಮತ್ತು ಓಮನ್ ದೇಶಗಳಿಂದ ಟೋಲ್ ಸಂಗ್ರಹ $2 ಮಿಲಿಯನ್, ಅಂದರೆ ಸುಮಾರು 19 ಕೋಟಿ ರೂಪಾಯಿ. ಪ್ರತಿ ಹಡಗಿಗೂ ಟೋಲ್ ವಿಧಿಸೋಕೆ ನಿರ್ಧಾರ. ಕದನ ವಿರಾಮದ ಬೆನ್ನಲ್ಲೇ ಇರಾನ್ನಲ್ಲಿ ಸಂಭ್ರಮಾಚರಣೆ. ಯುದ್ಧಕ್ಕೆ ಬ್ರೇಕ್ ಬೀಳ್ತಾ ಇದ್ದಂತೆ ಬೀದಿಗಿಳಿದ ಇರಾನ್ ಜನ. ಕದನ ವಿರಾಮದಿಂದ ಸಂಭ್ರಮಾಚರಣೆಗೆ ತಿರುಗಿದ ಪ್ರತಿಭಟನೆ. ಟ್ರಂಪ್ ನಿರ್ಧಾರಕ್ಕೆ ಬೆಂಜಮಿನ್ ನೇತನ್ಯಾಹು ಬೆಂಬಲ. ಆದರೆ ಕದನ ವಿರಾಮ ಲೆಬನಾನ್ಗೆ ಅನ್ವಯವಾಗಲ್ಲ ಎಂದ ಇಸ್ರೇಲ್ ಪ್ರಧಾನಿ. ಲೆಬನಾನ್ ಸೇರಿದಂತೆ ಎಲ್ಲ ಕಡೆಗೂ ಕದನ ವಿರಾಮ ಅನ್ವಯವಾಗತ್ತೆ ಎಂದಿದ್ದ ಪಾಕ್ ಪ್ರಧಾನಿ. ದಾವಣಗೆರೆ ಉಪಸಮರ ನಿನ್ನೆ ಬಹಿರಂಗ ಪ್ರಚಾರ ಅಂತ್ಯ. ಇವತ್ತು ಎರಡೂ ಪಕ್ಷಗಳಿಂದ ಮನೆ ಮನೆ ಪ್ರಚಾರ. ಕೊನೆ ಹಂತದ ಕಸರತ್ತಿಗೆ ಇಳಿದ ಕಾಂಗ್ರೆಸ್ ಬಿಜೆಪಿ ನಾಯಕರು. ಕೌಟುಂಬಿಕ ಕಲಹಕ್ಕೆ ಬಲಿಯಾದ ಪತಿ ತೌಹಿದ್ ಪಾಷಾ. ಕುಟುಂಬಸ್ಥರಿಂದ ಪತ್ನಿ ಸುಹಾನಾ, ಅತ್ತೆ ಮಾವನ ಮೇಲೆ ಕೊಲೆಯ ಆರೋಪ. ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ಕೊಲೆ ಕೇಸ್ ದಾಖಲು. ಮಾಜಿ ಶಾಸಕ ಅನ್ನದಾನಿಯ ಅಕ್ರಮ ಸಂಬಂಧ ಪ್ರಕರಣ. ದೂರುದಾರನ ಮೇಲೆ ಜೆಡಿಎಸ್ ಮುಖಂಡ ಸಾತನೂರು ಜಯರಾಮ್ ಗೂಂಡಾಗಿರಿ. ದಿಶಾ ಸಭೆ ಮುಗಿದ ಬಳಿಕ ಮತ್ತೆ ಭೇಟಿಗೆ ಹೋಗಿದ್ದ ವೇಳೆ ದೌರ್ಜನ್ಯ. ರಥ ಎಳೆಯುವ ವೇಳೆ ಆಯತಪ್ಪಿ ಬಿದ್ದ ಭಕ್ತ ವಿನೋದ್ ರೆಡ್ಡಿ. ಕೆಳಗೆ ಬಿದ್ದ ಭಕ್ತನ ಮೇಲೆ ಹರಿದ ರಥದ ಚಕ್ರ. ಸ್ಥಳದಲ್ಲೇ ಸಾವು. ಕಲಬುರಗಿಯ ಹಾಗರಗುಂಡಗಿ ಗ್ರಾಮದ ಶ್ರೀ ಶರಣಬಸವೇಶ್ವರ ರಥೋತ್ಸವದಲ್ಲಿ ದುರಂತ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತಗಳ ಸಾಲಿನಲ್ಲಿ ಬಾಲಕಿ ಮಿಸ್ಸಿಂಗ್ ಕೇಸ್. ಅರಣ್ಯ ಪೊಲೀಸ್ ಹಾಗೂ ಅಗ್ನಿಶಾಮಕ ಸಿಬ್ಬಂದಿಯಿಂದ ಮುಂದುವರೆದ ಶೋಧ. 40 ಜನರ ತಂಡದ ಜೊತೆ ಕೇರಳದ ಪಾಲಕ್ಕಾಡ್ನಿಂದ ಪ್ರವಾಸಕ್ಕೆ ಬಂದಿದ್ದ ಶ್ರೀನಂದ. ಇಂಡಿಗೋ ವಿಮಾನಕ್ಕೆ ವಾಹನ ಡಿಕ್ಕಿ. ಕೋಲ್ಕತ್ತಾದ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಘಟನೆ. ಏಪ್ರನ್ನಲ್ಲಿದ್ದ ಮಾನವರಹಿತ ವಾಹನದಿಂದ ಡಿಕ್ಕಿ. ವಿಶ್ವ ದಾಖಲೆ ಬರೆದ ತೆಲಂಗಾಣದ 2 ವರ್ಷದ ಬಾಲಕ. ಅತ್ಯಂತ ಕಿರಿಯ ಚೆಸ್ ಆಟಗಾರ ಅನ್ನೋ ಸಾಧನೆಗೈದ ಶ್ರೇಯಾಂಕ್ ಮುರಳಿ ಕೃಷ್ಣ ಪಾಟೀಲ್. 15 ನಿಮಿಷ 52 ಸೆಕೆಂಡ್ಗಳಲ್ಲಿ 93 ಬ್ಯಾಕ್ ರ್ಯಾಂಕ್ ಚೆಕ್ಮೇಟ್ಗಳನ್ನು ಪರಿಹರಿಸಿ ದಾಖಲೆ. ಮುಂಬೈ ಇಂಡಿಯನ್ಸ್ಗೆ ಮಣ್ಣು ಮುಕ್ಕಿಸಿದ ರಾಜಸ್ಥಾನ್ ರಾಯಲ್ಸ್. ಜೈಸ್ವಾಲ್, ವೈಭವ್ ಬ್ಯಾಟಿಂಗ್ ಅಬ್ಬರಕ್ಕೆ. ಹಾರ್ದಿಕ್ ಪಡೆ ಉಡೀಸ್. 11 ಓವರ್ಗಳ ಸೀಮಿತ ಆಟದಲ್ಲಿ 27 ರನ್ಗಳ ಜಯ ಸಾಧಿಸಿದ ರಾಜಸ್ಥಾನ. ಸಿಎಸ್ಕೆ ಅಭಿಮಾನಿ ಜೊತೆ ಆರ್ಸಿಬಿ ಅಭಿಮಾನಿ ಅಸಭ್ಯವಾಗಿ ವರ್ತನೆ. ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿ ಗೆಲುವು ದಾಖಲಿಸ್ತಾ ಇದ್ದಂತೆ ಸಿಎಸ್ಕೆ ಅಭಿಮಾನಿ ಮೈಕೈ ಮುಟ್ಟಿ ಕಿರುಕುಳ ಆರೋಪ. ಅಭಿಮಾನಿಗಳ ಅತಿಯಾದ ವರ್ತನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಸಮಾಧಾನ. ಕೊನೆಯ ಹಂತಕ್ಕೆ ತಲುಪಿದ ಅಣ್ಣ ಫ್ರಮ್ ಮೆಕ್ಸಿಕೋ ಸಿನಿಮಾದ ಶೂಟಿಂಗ್. ಸಿನಿಮಾದಲ್ಲಿ ಲೂಸ್ ಮಾದ ಯೋಗಿ ಕೂಡ ಆಕ್ಟಿಂಗ್. ಡಾಲಿ ಯೋಗಿ ಕಾಂಬಿನೇಷನ್ನಲ್ಲಿ ಫೈನಲ್ ಶೆಡ್ಯೂಲ್ ಶೂಟಿಂಗ್ ಕಂಪ್ಲೀಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.